ಶೂಟ್ಗಂತ ಹೋದೋ ಇಲ್ಲೆಲ್ಲೂ ಜನನೇ ಇಲ್ಲ. ಸೊ ಇವ್ ನೋಡಿ 2 ವರ್ಷ 3 ತಿಂಗಳಿಗೆ ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಾ ಕೂತವನೆ. ಗೈಸ್ ಇವಾಗ ನೋಡಿ ಫೋನ್ ಆಫ್ ಮಾಡಿದ್ರೆ ಹೆಂಗೆ ಆಡ್ತಾನ ಅವನು. ಆಫ್ ಮಾಡಿ ಫೋನ್. ಯಾರು ಇಟ್ಟೋಗಿರ್ಲಿ ದೇವ್ರ ಥರ ಅಪ್ಪ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಜಸ್ಟ್ ಇವಾಗ ಎದ್ದಿದ್ದೀನಿ, 9:15 ಆಗಿದೆ. ಸೊ ಇವತ್ತಿನ ಫಸ್ಟ್ ಕೆಲಸ ಬಂದು ನಾನು ಹೋಗ್ಬಿಟ್ಟು ಫಸ್ಟ್ ಹೇರ್ ಕಟ್ ಮಾಡಿಸ್ಬೇಕು ಗಾಯ್ಸ್. ತುಂಬ ಹೇರ್ ಅಂದರೆ ಒಂದು ಸೈಡ್ ಹಿಂಗೆ ಒಂದ್ಸತಿ ಈ ಕಡೆ ಬರುತ್ತೆ, ಒಂದು ಸೈಡ್ ಈ ಕಡೆ ಹೋಗುತ್ತೆ. ಒಂಥರ ಇಂಡಿಯಾ ಮತ್ತು ಬಾಂಗ್ಲಾದೇಶ ಡಿವೈಡ್ ಆಗ್ತಿದೆ ಕೂದಲು. ಸೊ ಫಸ್ಟ್ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಬೇಕು. ಇವತ್ತಿರೋದು ಕೆಲಸ ಫಸ್ಟ್ ಆ ಕೆಲಸನೇ. ಅದಾದಮೇಲೆ ನೆಕ್ಸ್ಟ್ ಬೇರೆ ಬೇರೆ ಕೆಲಸ ಇದೆ. ಒಂದೊಂದೇ ಕೆಲಸ ಮಾಡ್ತಾ ಹೋಗೋಣ ಬನ್ನಿ ಗೈಸ್. ಫೈನಲಿ ಶಾಪ್ ಹತ್ರ ಬಂದಿದ್ದೀನಿ. ಹೇರ್ ಕಟ್ ಆದಮೇಲೆ ಸಿಗ್ತೀನಿ. ಹೇರ್ ಕಟ್ ಆದಮೇಲೆ ನನ್ನ ಲುಕ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಹೇರ್ ಕಟ್ ಮಾಡಿಸ್ಕೊಂಬಂದು ಫ್ರೆಶ್ ಅಪ್ ಆಗಿ ಇವಾಗ ಕೂತಿದ್ದೀನಿ ರೆಡಿ ಆಗಿಬಿಟ್ಟು. ಇವಾಗ ನಮ್ಮ ಟಾಕ್ಸ್ಗೆ ಒಂದು ಕಾಂಟೆಂಟ್ ಪ್ಲ್ಯಾನ್ ಆಗಿದೆ, ಶೂಟ್ಗೆ ಹೋಗಬೇಕು. ಶೂಟ್ ಮುಗಿಸ್ಕೊಂಬಂದು ನಾನು ನಿಮ್ಗೆ ಸಿಗ್ತೀನಿ. ಸೊ ಗೈಸ್ ಇವತ್ತಿನ ಔಟ್ಫಿಟ್ ಇದು. ಸೊ ಶೂಟ್ಗೆ ಹೋಗಬೇಕು, ಬನ್ನಿ ಶೂಟ್ ಮುಗಿಸ್ಕೊಂಬಂದು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಶನಿವಾರ ಆದ ಕಾರಣ ನಾನು ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಶೂಟ್ಗೆ ಹೋಗಬೇಕು. ಇವಾಗ ಅದಕ್ಕೆ ಶನಿ ಪರಮಾತ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡ್ಬೋದು ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ನಿಮಗೆ ದೇವಸ್ಥಾನ. ಸೊ ಫಸ್ಟ್ ಹೋಗ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ಶೂಟ್ಗೆ ಹೋಗೋದ. ಸೊ ಟೆಂಪಲ್ಗೆ ಹೋಗಿ ಬರ್ತೀನಿ ರೀ ಗಾಯ್ಸ್. ದೇವ್ರ ದರ್ಶನ ಮುಗೀತು. ಇವಾಗ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಮನೆಗೆಲ್ಲ ಶೂಟ್ಗೆ ಹೋಗ್ಬೇಕು. ಶೂಟ್ಗೆ ಹೋಗ್ತಾಯಿದ್ದೀನಿ. ಶೂಟ್ ಮುಗಿಸ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ. ಇಲ್ಲಿ ಶೂಟ್ ಮಾಡೋದಂತ ಒಂದು ಇಲ್ಲಿ ನೋಡಿದೆ ರೋಡಲ್ಲಿ ಜನನೇ ಇಲ್ಲ. ಅಂದರೆ ನಾವು ಕಾಲೇಜ್ ಕಾನ್ಸೆಪ್ಟ್ ಇದ್ದಿದ್ದು. ಸೊ ಕಾಲೇಜ್ ಮಕ್ಕಳು ಯಾರೂ ಇಲ್ಲಿ ಕಾಣಿಸ್ತಾನೆ ಇಲ್ಲ ನೋಡಿ. ತುಂಬ ದಿನ ಆದಮೇಲೆ ಕಾಣಿಸ್ಕೊಂಡು ಇವತ್ತು. ಸೊ ಇವಾಗ ನೋಡ್ತಾ ಇದೀವಿ ಇಲ್ಲಿ ಶೂಟ್ ಮಾಡೋಕ್ಕೆ ಜನ ಯಾರೂ ಸಿಗ್ತಿಲ್ಲ. ಸ್ವಲ್ಪ ಹೊತ್ತು ನೋಡ್ತೀವಿ, ಸಿಕ್ಕಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ನಾಳೆ ಅದನ್ನು ಬೇರೆ ಕಾಂಟೆಂಟ್ ಮಾಡ್ತೀವಿ. ಈ ಕಾಂಟೆಂಟ್ನ ನೆಕ್ಸ್ಟ್ ವರ್ಕ್ ಮಾಡ್ಕೊತೀವಿ ಅಷ್ಟೇ. ಶೂಟ್ ಮುಗಿದ್ಮೇಲೆ ಸಿಗ್ತೀನಿ ಗಾಯ್ಸ್. ಶೂಟ್ಗಂತ ಹೋದೋ ಇಲ್ಲೆಲ್ಲೂ ಜನನೇ ಇಲ್ಲ. ಸೊ ಈ ಕಡೆ ಮಲ್ಲೇಶ್ವರಂ ಕಡೆ ಬಂದಿದ್ದೀವಿ. ನೋಡಬೇಕು, ಇಲ್ಲೂ ಅಕಸ್ಮಾತ್ ಯಾರೂ ಇಲ್ಲ ಅಂದರೆ ಮನೆ ಕಡೆ ಪ್ರಯಾಣ ಅಷ್ಟೇ. ಇವಾಗ ಫುಲ್ಲು ಓಡಾಡಿ ಸುಸ್ತಾಗ್ಬಿಟ್ಟು ಇವಾಗ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ. ಸೊ ಎಳ್ನೀರು ಕುಡ್ಕೊಂಡು ನೋಡೋದು ನೆಕ್ಸ್ಟ್ ಏನು ಕೆಲಸ ಇದೆ ಅಂತ. ಎಲ್ಲೋಗಿದ್ದಪ್ಪ ಇಷ್ಟು ದಿನ? ಹಾಂ ನಿಮಿಷ ಎಳ್ನೀರು ಕುಡಿಯೋಣ. ಕಾರಣಾಂತರಗಳಿಂದ ಬೇರೆ ಕೆಲಸಕ್ಕೆ ಹೋಗಿದ್ವಪ್ಪ. ಸ್ವಲ್ಪ ಬೇರೆ ಹೊರಗಡೆ ಎಲ್ಲ ಬೇರೆ ಕೆಲಸ ಇತ್ತು. ಫ್ರೀ ಆಗಿದ್ದೀನಿ. ನಾಳೆನೂ ಬ್ಯುಸಿ ಆಗ್ತೀನಿ ಸ್ವಲ್ಪ. ಒಂದೇ ಗುಡ್ಕಲ್ಲಿತ್ತು ನೋಡೋದ. ಒಂದೇ ಗುಡ್ಕಲ್ಲಿತ್ತು ರೈಸ್ ನೋಡಿ. ಎಳ್ನೀರು ಕುಡಿಯೋದು ಹಿಂಗೆ ಇದು ತಮ್ಮ ಅವತ್ತು ಸ್ಟಾಕ್ ಕುಡಿತಾ ಇಲ್ಲ. ಏನು ನೋಡಿ ಕುಡಿತಾ. ಫೈನಲಿ ಇಲ್ಲಿ ಮಲ್ಲೇಶ್ವರಮಲ್ಲೂ ಯಾವ ಕಾಲೇಜ್ ಸ್ಟೂಡೆಂಟ್ಸು ಇಲ್ಲ. ಅದಕ್ಕೆ ಈಗ ಕಾನ್ಸೆಪ್ಟ್ನ ನಾವು ನೆಕ್ಸ್ಟ್ ವಾರ ಮಾಡೋದಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗ್ಬಿಟ್ಟು ಅಂದರೆ ಮನೆಗಿಂತ ಹೋಗಿ ಮುಂಚೆ ಫಸ್ಟ್ ಏನೋ ತಿನ್ನಬೇಕು. ಹಸುವಾಗ್ತದೆ, ನನಗೂ ಹಸುವಾಗ್ತದೆ, ಅವನಿಗೂ ಹಸುವಾಗ್ತದೆ. ಅವನು ಊಟ ಮಾಡಿಲ್ಲ. ಸೊ ಏನಾದ್ರು ತಿನ್ಕೊಂಡು ಮನೆಗೆ ಹೋಗ್ತೀವಿ. ಶನಿವಾರ ಆದ ಕಾರಣ ವೆಜ್ ತಿಂತಿದ್ದೀವಿ, ಚಪಾತಿ ಊಟ. ಸೊ ಊಟ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಮನೆಗೆ ಹೋಗ್ಬಿಟ್ಟು ಬೇರೆ ಕೆಲಸ ಏನಿದೆ ಅಂತ ನೋಡೋದ. ಊಟ ಆದಮೇಲೆ ಸಿಗ್ತೀವಿ ಗಾಯ್ಸ್. ಸೊ ಊಟ ಮುಗೀತು. ಇವಾಗ ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಈಗ ಮನೆಗೆ ಬಂದು ಕೂತಿದ್ದೀನಿ. ನನ್ನ ತಮ್ಮ ಆಲ್ರೆಡಿ ಮನೆಗೆ ಹೋಗಿ ರೆಡಿಯಾಗಿ ನಿಂತವನೆ. ಸೊ ಬಾಯ್ ಮಾಡ್ತಿದ್ದಾನೆ. ಇವಾಗ ನಾವು ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ಬಿಟ್ಟು ಅದಾದಮೇಲೆ ಅವ್ನು ಹಂಗೆ ಮನೆಗೆ ಹೋಗ್ತಾ ನಾನು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ವಾಪಸ್ ಮನೆಗೆ ಬಂದು ಎಡಿಟಿಂಗ್ ಕೆಲಸ ಇದೆ, ಎಡಿಟಿಂಗ್ ಮಾಡಬೇಕು. ಇವಾಗ ನಾನು ನಮ್ಮ ಅಜ್ಜಿ ಮನೆ ಹತ್ರ ಬಂದೆ. ನೋಡ್ಬೇಕು ಇಲ್ಲಿ ಯಾರ್ಯಾರು ಇದ್ದಾರಂತ. ಇವ್ ನೋಡಿ 2 ವರ್ಷ 3 ತಿಂಗಳಿಗೆ ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಾ ಕೂತವನೆ. ಏನೋ ಮಾಡ್ತಾಯಿದ್ಯಾ? ಹಾಂ ನೋಡಿ ಶಾರ್ಟ್ಸ್ ನೋಡ್ತಾನೆ ಯೂಟ್ಯೂಬಲ್ಲೇ. ನಾವೆಲ್ಲ 2 ವರ್ಷ ಇದ್ದಾಗ ಅಮ್ಮನಿಂದ ಓಡ್ತಾ ಇದ್ದ ಕುಂಡಿಯಿಂದ. ಇವನು ನೋಡಿ ಫೋನ್ ನೋಡ್ಕೊಂಡು ಕೂತವನು. ಇವಾಗ ನಮ್ಮ ಮನೇಲಿ ದೊಡ್ಡ ಇರಿಟೇಷನ್ ಅಂದರೆ ಒಂದು 7 ಗೈಸ್ ಮತ್ತು ಇನ್ನೊಂದು 7. ಇವರಿಬ್ಬರು ಒಳ್ಳೆ ಯಾವಾಗಲೂ ಹಾವು ಮುಗಿಸಿ ಥರ ಕಿತ್ತಾಡ್ತಾ ಇರ್ತಾಯಿರು. ದೊಡ್ಡ ಇರಿಟೇಷನ್ ಇವರಿಬ್ಬರು ಇದ್ದರೆ. ಗೈಸ್ ಇವಾಗ ನೋಡಿ ಫೋನ್ ಆಫ್ ಮಾಡಿದ್ರೆ ಹೆಂಗೆ ಆಡ್ತಾನ ಅವನು. ಆಫ್ ಮಾಡಿ ಫೋನ್. ನೋಡಿ ಗೈಸ್ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಫೋನ್ಗೆ. ಗೈಸ್ ನೋಡಿ ಗೈಸ್, ಇವನು ಪೊಲೀಸ್ಗೆ ನಾನ್ಸೆನ್ಸ್ಗೆ ಬಚ ಅಂತವನೇ. ಕೇಳಪ್ಪ ಅವ್ರನ್ನ, ಬೇಗ ಕೊಡಿ ಸಾರನು. ಗೈಸ್ ನಾನು ಒಂದು ಸುಮ್ಮನೆ ಹಿಂಗೆ ಅಂದರೆ ಚುಕ್ಕಿ ತೆಗೆದ್ಬಿಟ್ಟು ಹಿಂಗೆ ಪೊಲೀಸ್ ಹತ್ರ ಕೊಟ್ಟೆ ಅಂತ ಹೇಳಿದೆ. ಅದಕ್ಕೆ ಸರ್ ಚುಕ್ಕಿ ಕೊಡಿ ಸರ್, ವಾಪಸ್ ಕೊಡಿ ಸರ್ ಅಂತ ಕೇಳ್ತವನೆ. ಕೇಳಪ್ಪ ಬೇಗ ಹೋಗ್ತು ಕೇಳು.
ಏನು ಚುಕ್ಕಿ ಕೇಳ್ತಿದ್ಯಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಎದ್ದಿದ್ದೀನಿ, ಜಸ್ಟ್ ಎದ್ಬಿಟ್ಟು ಇವಾಗ ಹಾಟ್ ವಾಟರ್ ಕುಡಿತಾ ಇದ್ದೀನಿ. ಸೊ ಇವಾಗ ಹಾಟ್ ವಾಟರ್ ಕುಡ್ಕೊಂಡು ಅದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತೊಂದು ಕೊಲ್ಯಾಬ್ ಶೂಟ್ ಪ್ಲ್ಯಾನ್ ಆಗಿದೆ ನಮ್ಮ ಸಿ ಟಾಕ್ಸ್ಗೆ. ಅಂದರೆ ನಿನ್ನೆ ಹೋಗಿ ಶೂಟು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬೇಗ ಮನೆಗೆ ಹೋಗ್ಬಿಟ್ಟಿದ್ರು. ನಿನ್ನೆ ಕಾಲೇಜ್ ಸ್ಟೂಡೆಂಟ್ಸ್ಗಂತಲೇ ಒಂದು ಕಾನ್ಸೆಪ್ಟ್ ಮಾಡಿದ್ದು. ಸೊ ಅದು ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತೊಂದು ಕೊಲ್ಯಾಬ್ ಶೂಟ್ ಪ್ಲ್ಯಾನ್ ಆಗಿದೆ. ಆ ಕೊಲ್ಯಾಬ್ ಶೂಟ್ ಮುಗಿಸ್ಬೇಕು ಇವಾಗ ಹೋಗ್ಬಿಟ್ಟು. ನಮ್ಮ ಫ್ರೆಂಡ್ ಜೊತೆನೇ ಪ್ಲ್ಯಾನ್ ಆಗಿರೋದು. ಸೊ ತುಂಬ ಮಜಾ ಇರುತ್ತೆ ಅಂದರೆ ಅದು ಕಾನ್ಸೆಪ್ಟ್ ಅಂತೂ ತುಂಬ ಸಕ್ಕತ್ತಾಗಿದೆ, ಫುಲ್ ಫನಿ. ವೀಡಿಯೋ ಅಪ್ಲೋಡ್ ಆಗುತ್ತೆ ನೋಡಿ, ಶೂಟ್ ಮುಗಿದ್ಮೇಲೆ ವೀಡಿಯೋ ಅಪ್ಲೋಡ್ ಆಗುತ್ತೆ ನೋಡಿ. ತುಂಬ ಮಜಾ ಅಂದರೆ ನೋಡೋರು ತುಂಬ ಮಜಾ ಮಾಡ್ತೀರಾ. ಅದೇ ಇವಾಗ ರೆಡಿ ಆಗಿಬಿಟ್ಟು ನಾನು ಫಟ್ ಅಂತ ಹೋಗ್ಬಿಟ್ಟು ಶೂಟ್ ಮುಗಿಸ್ಕೊಂಬರ್ಬೇಕು. ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ ಗೈಸ್. ಇವಾಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು ಕೂತಿದ್ದೀನಿ. ಇವಾಗ ನನ್ನ ತಮ್ಮಂಗೆ ವೆಯ್ಟ್ ಮಾಡ್ತೀನಿ. ನನ್ನ ತಮ್ಮ ಬಂದಮೇಲೆ ಈ ಶರ್ಟ್ ಒಂದು ಐರನ್ ಆಗಬೇಕು. ಈ ಶರ್ಟ್ ಹಂಗೆ ಹೋಗ್ತಾ ಐರನ್ ಮಾಡಿಸ್ಕೊಂಡು ಹಂಗೆ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಇವತ್ತಿನ ನಾನು ಔಟ್ಫಿಟ್ ತೋರಿಸ್ತೀನಿ ರೀ ಗೈಸ್, ಒಂದು ನಿಮಿಷ. ಇವತ್ತಿನ ನನ್ನ ಔಟ್ಫಿಟ್ ಇದು. ಆ ಶರ್ಟ್ ಒಂದು ಮೇಲೆ ಬರುತ್ತೆ ಅಷ್ಟೇ. ಅದೊಂದು ಫೋಟೋ ಅಂದರೆ ಮಾಮೂಲಿ ವೀಡಿಯೋದಲ್ಲಿ ನೋಡ್ತೀರಾ ಬಿಡಿ ನೀವು ನೆಕ್ಸ್ಟು. ಸೊ ಆ ಶರ್ಟ್ ಒಂದು ಐರನ್ ಮಾಡಿಸ್ಕೊಂಡು ಹಾಕ್ಕೊಂಡು ಹೋಗೋಣ ಬನ್ನಿ. ನನ್ನ ಔಟ್ಫಿಟ್ ಇದೆ. ಸೊ ಇವಾಗ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದಿದ್ದೀವಿ. ಅವ್ನು ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ನು ಬಂದ ತಕ್ಷಣ ಇಲ್ಲಿಂದ ಹೊರಡೋದು. ಎಳ್ನೀರು ಕುಡಿಯೋಕೆ ಬಂದಿದ್ದೀವಿ. ಸೊ ನೋಡ್ಬೋದು, ಸೇಮ್ ಅದೇ ಅಣ್ಣ. ಇವಾಗ ಎಳ್ನೀರು ಕುಡ್ಕೊಂಡು ಇಲ್ಲಿಂದ ಮನೆಗೆ ಹೋಗೋದು ಗೈಸ್. ಕುಡಿ ನೀನು ಕುಡಿ, ಪರವಾಗಿಲ್ಲ. ನೋಡಿ ಗೈಸ್, ಎಷ್ಟೊತ್ತು ಮಾಡ್ತಾನೆ ಬರೋಕ್ಕೆ. ಒಳ್ಳೆ ಬಸ್ ರಿಂಗ್ಸ್ ಬಂದಂಗೆ ಬರ್ತಾವನು ಒಳ್ಳೆ. ಬಸ್ ರಿಂಗ್ಸ್ ಬಂದಂಗೆ ಬರ್ತೀಯಲ್ಲೋ. ನಮಸ್ಕಾರ ಮಾಡು. ಇವಾಗ ಶೂಟ್ ಮುಗಿಸ್ಕೊಂಡು ಇಲ್ಲಿ ಹೋಗ್ತಾ ಹಂಗೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಂಡು 3 ಜನನು ಫೋಟೋ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ ಗೈಸ್. ಐಫೋನ್ ಏನೇ ಇದ್ರು ಈ ಫೋಟೋ ಶೂಟ್ಗೆ ವೀಡಿಯೋಗ್ರಫಿಗೆ ಎಲ್ಲ ಮಾಡಿಸಿದ ಫೋನ್ ಗೈಸ್. ಇವನು ಏನೋ ಕ್ಯಾಮ್ರಾ ತೊಗೊತೀನಿ ಅಂತ ಇದ್ದ. ಸೊ ಮಚ್ಚ ಕ್ಯಾಮ್ರಾ ತೊಗೊಳೋದ್ಕಿಂತ ನೀನು ಐಫೋನೇ ತೊಗೊಂಡ್ಬಿಡು ಹೇಳ್ತೀನಿ. ಅನ್ನಿಸ್ತಾ ಇದೆ, ನೋಡಬೇಕು. ಇನ್ನು ಪ್ಲ್ಯಾನಲ್ಲಿಲ್ಲ. ತೊಗೊಂಡಾಗ ಸಜೆಷನ್ ಕೇಳ್ತೀನಿ. ನಿನ್ನೆ ಯಾವ್ದು ತೊಗೊಂಡ್ರೆ ಸಜೆಷನ್ ನಾನೇ ಕೊಡ್ತಿಲ್ಲ ಬಟ್ ಆದ್ರೂ ಕ್ಯಾಮ್ರಾ ಐಫೋನ್ ಯಾವತ್ತಿದ್ರು ನೆಕ್ಸ್ಟ್ ಲೆವೆಲ್ ಇರುತ್ತೋ. ನಾನು ಕ್ಯಾಮ್ರಾ ತೊಗೊಂಡು ಕ್ಯಾಮ್ರಾ ಸೆಟ್ ಮಾಡ್ಬಿಟ್ಟು ನಾನು ತೊಗೊಬೇಕು ಅಂತ ನೋಡೋಣ. ಸೊ ಗೈಸ್, ಇವಾಗ ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೀ ನಿನ್ನ ಹತ್ರ ಇದೆಯಾ? ನನ್ನ ಹತ್ರ ಇಲ್ಲಪ್ಪ. ನಿನ್ನ ಗಾಡಿ ಕೀ ನಿನ್ನ ಹತ್ರ ಇದೆಯಾ? ನನ್ನ ಕೀ ಕಾಣಿಸ್ತಿಲ್ಲ ಗುರು. ನಾನು ಹಾಕೊಂಡಿಲ್ಲ. ಎಲ್ಲಿ ನಿಜ ನಿನ್ನ ಹತ್ರ ಇಲ್ವಾ ಕೀ? ಕರೆಕ್ಟ್ ಹೇಳಿ, ಡೌ ಮಾಡಬೇಡ. ನಿನ್ನ ಹತ್ರನೇ ಇಲ್ವಾ? ಇಲ್ಲಿ ನೋಡಲೇ, ಇಲ್ಲಿ ಯಾರು ಇಟ್ಟೋಗಿರ್ಲಿ ದೇವ್ರ ಥರ ಅಪ್ಪ. ಗೈಸ್, ಆಲ್ಮೋಸ್ಟ್ ಆಲ್ ನಾನು ಯಾವಾಗಲೂ ಗಾಡಿ ಅಂದರೆ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡ್ಮೇಲೆ ಹಿಂಗೆ ಇಟ್ಬಿಟ್ಟಿರ್ತೀನಿ ಕೀನಿ ಇಲ್ಲಿ. ಸೊ ಈ ಥರ ಹಿಂಗೆ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಇವತ್ತು ಹಂಗೆ ಆಗಿದೆ ಅನಿಸುತ್ತೆ. ಮೇ ಬಿ ಯಾರೋ ದೇವ್ರ ಥರ ತೊಗೊಂಬಂದು ಈ ಜಾಗದಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ. ಈ ಬ್ಲಾಗ್ ಅಕಸ್ಮಾತ್ ಅವ್ರು ನೋಡ್ತಾರೆ, ಥ್ಯಾಂಕ್ ಯು ಸೋ ಮಚ್ ಬ್ರೋನ ಅಲ್ವಾ, ಯಾವುದೋ ಹುಡುಗಿನ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಇಟ್ಬಿಟ್ಟು ಪೇಪರೆಲ್ಲ ಇಟ್ಬಿಟ್ಟು ಹೋಗೋರು ಗೈಸ್. ನಾವು ಅಜ್ಜಿ ಮನೆಗೆ ಬಂದೆ ಗೇಮ್ ಆಡೋದ ಅಂತ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ನನ್ನ ತಮ್ಮ ಮತ್ತು ನಾನು ಇಬ್ಬರೇ ಇರೋದು. ಪೊಂಗಲ್ ತಿಂತಾ ಇದ್ದೀನಿ. ಪೊಂಗಲ್ ತಿಂದಾದ್ಮೇಲೆ ಸಿಗ್ತೀನಿ. ಅಷ್ಟರಲ್ಲಿ ಯಾರನ್ನ ಬಂದರೆ ಗೇಮ್ ಆಡೋದು, ಇಲ್ಲ ಅಂದರೆ ನೋಡ್ಬೇಕು ಏನಾಗುತ್ತೆ ಅಂತ. ಚಿಕ್ಕಮ್ಮ ವಡೆ ಮಾಡಿದಾರಂತೆ. ಇವರೇ ವಡೆ ಮಾಡಿರೋದು. ವಡೆ ಶೇಪ್ ತೋರಿಸ್ತಾನೆ ನೋಡಿ ನನ್ನ ತಮ್ಮ. ವಡೆ ತೋರ್ಸು. ನೋಡಿ ಗೈಸ್, ಎಣ್ಣೆ ಹೆಂಗೆ ಹೋಗ್ತಾಯಿದೆ. ಮನೆ ಎಣ್ಣೆ ಹೇಳ್ತಾ ಇದ್ದಾರೆ. ಬಟ್ ಹೋಮ್ ಮೇಡ್ ಏನು ಆಗಲ್ಲ ಗೈಸ್, ತಿಂದರೆ ಅಂತ ಏನು ಪ್ರಾಬ್ಲಮ್ ಆಗಲ್ಲ. ಚಿಕ್ಕಮ್ಮ ವಡೆ ತೋರಿಸಿಲೆ ನೋಡಿ ಗೈಸ್, ಯೂನಿಕ್ ಆಗಿದೆ ವಡೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಬಾಯ್ ಮಾಡುವ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ.